ಕಳೆದ 2-3 ತಿಂಗಳಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಗ್ರಾಮಗಳಿಗೆ ಈ ಸಂಚಾರಿ ಸ್ಟುಡಿಯೋದವ ಅವನೆಂತ ಸಂತೋಷ್ ಶೆಟ್ಟಿ ಮತ್ತು ಆ ರವೀಂದ್ರ ಶೆಟ್ಟಿ ಅವನ ಗುಂಪು ಕಟ್ಟಿಕೊಂಡು ಹೋಗಿ ಧರ್ಮಸ್ಥಳ ಸಂಘದ ಸದಸ್ಯರಿಗೆಲ್ಲ ಸಾಲ ತಗೊಂಡವರಿಗೆ ನೀವು ಕಟ್ಟಬೇಡಿ, ಅದರಲ್ಲಿ ಮೋಸ ಉಂಟು, ಹಾಗೆ ಹೀಗೆ ಅಂತ ಹೇಳಿ ಇದ್ದ ಬದ್ದ ತಪ್ಪು ಮಾಹಿತಿ ಎಲ್ಲ ಕೊಡುವುದು ಇವರು. ಸರಿಯಾಗಿ ಕಟ್ಟುವವರನ್ನು ಕೂಡ ಕಟ್ಟದ ಹಾಗೆ ಮಾಡ್ತಾ ಇದ್ರು. ಇದೇ ಸುದ್ದಿ ನಮಗೆ ನೋಡ್ತಾನೆ ಇದ್ವಿ, ಎಂತ ಮಾಡ್ತಾರೆ ಇವರು, ಎಲ್ಲೆಲ್ಲೆಲ್ಲ ಹೋಗ್ತಾರೆ ಅಂತ. ಮೊನ್ನೆ ನಮ್ಮ ಗ್ರಾಮಕ್ಕೆ ಕೂಡ ಬಂದಾಯ್ತು. ನಮ್ಮ ಎಲ್ಲೂರು ಗ್ರಾಮಕ್ಕೆ ಅಲ್ಲಿರುವ ಒಂದು ಸಂಘದಲ್ಲಿ ಇವರ ಮಾಹಿತಿ ಕೊಡ್ಲಿಕ್ಕೆ ಬಂದ್ರು, ತಪ್ಪು ಅಂತ ಹೇಳಿ. ಇನ್ನೇನು ನಾವು ಒಟ್ಟಾಗಿ ಅವರನ್ನು ಹಿಡಿಬೇಕು ಅಂತ ಹೇಳುವಾಗ ಇವರು ಅಲ್ಲಿಂದ ಎಸ್ಕೇಪ್. ಸರಿ, ಆದದ್ದಾಯ್ತು. ದೇವರಿಗೆ ಒಂದು ಅರಿಕೆ ಮಾಡಿಕೊಂಡೆವು. ನಮ್ಮ ಎಲ್ಲೂರು ದೇವಸ್ಥಾನದ ವಿಶ್ವೇಶ್ವರ ಸ್ವಾಮಿಗೆ ನಾವೊಂದು ಅಭಿಷೇಕ ಕೊಡ್ತೇವೆ, ಹೂವಿನ ಪೂಜೆ ಮಾಡ್ತೇವೆ ಅಂತ ಹರಕೆ ಮಾಡಿದ್ರು ಮುಂಚಿನ ದಿನ. ದೇವರ ಕಾರಣಿಕ ನೋಡಿ, ಮಾರನೇ ದಿವಸವೇ ಇವ್ರದ್ದು ಮತ್ತೆ ಕೂಡ ಬಂತು ಸವಾರಿ ನಮ್ಮ ಕಡೆಗೆ. ಅದಕ್ಕೆ ಎಂತ ಹೇಳುದೋ ಗೊತ್ತಿಲ್ಲ. ಈ ದೇವಸ್ಥಾನದ ಪಕ್ಕದಲ್ಲಿರುವ ರಸ್ತೆಯಲ್ಲಿ ಇವರು ತಪ್ಪಿಸ್ಕೊಂಡು ಹೋಗುವಾಗ ನಮ್ಮವರ ಬೈಕಿಗೆ ಗುದ್ದಿದ್ರು. ಅದನ್ನೇ ಕಾರಣಿಕ ಅಂತ ಹೇಳುದು. ಆ ಹುಡುಗ ಏನೋ ಪ್ರಾಣಾಪಾಯದಿಂದ ಪಾರಾದ. ಆದ್ರೆ ಇವರು ತಪ್ಪಿಸ್ಕೊಂಡು ಹೋಗುವಾಗ ಆ ಸ್ಕಾರ್ಪಿಯೋ ಅಲ್ಲಿಯೇ ಬಾಕಿ ಆಯ್ತು. ನಮ್ಮ ದೇವರ ಕಾರಣಿಕ ಅಂತ ಹೇಳುದು ಅದಕ್ಕೆ ನೋಡಿ. ಕಳ್ಳರನ್ನು ಆ ದೇವರೇ ಹಿಡಿದು ಕೊಟ್ಟದು ನಮಗೆ. ಮತ್ತೆ ನಮ್ಮ ಊರಿನ ಜನರೆಲ್ಲ ಬಿಡ್ತಾರ? ಸರಿ, ಇವರನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ವಿಷಯ. ನಮ್ಮವರನ್ನು ಸ್ವಲ್ಪ ಬುದ್ಧಿ ಕಲಿಸಿ ನಮ್ಮದೇನಿಲ್ಲ ಪೊಲೀಸ್ನವರಿಗೆ ಕೊಟ್ಟಿದ್ದೇವೆ. ಅವತ್ತು ರಾತ್ರಿ ಗ್ರಾಮದಲ್ಲಿ ಎಲ್ಲ ಮಾತಾಡೋದು ಇದನ್ನೇ. ನಿಜ ಹೇಳ್ತೇವೆ, ನಮ್ಮ ದೇವರ ಕಾರಣಿಕೆ ಇರುವುದಕ್ಕೆ ಇವರು ಅಲ್ಲಿಯೇ ಬಂದು ಸಿಕ್ಕಾಕಿಕೊಂಡ್ರು. ಅದಕ್ಕೆ ನಮ್ಮ ದೇವರ ಕಾರಣಿಕಕ್ಕೆ ಪ್ರತಿಫಲವಾಗಿ ನಮ್ಮ ವಿಶ್ವೇಶ್ವರ ಸ್ವಾಮಿಗೆ ಇವತ್ತು ಸಿಯಾಳ ಅಭಿಷೇಕ ಮತ್ತು ಹೂವಿನ ಪೂಜೆ ನಡೆಸಿದ್ದೇವೆ. ಮುಂದೆ ಕೂಡ ನಮ್ಮ ಗ್ರಾಮವನ್ನು ದುಷ್ಟರಿಂದ ಇವರು ಕಾಪಾಡಬೇಕು ಅಂತ ಹೇಳಿ ಇವತ್ತು ಒಂದು ಒಳ್ಳೆ ದೇವರ ಪೂಜೆ ನೆರವೇರಿಸಿದ್ದೇವೆ ನಾವು ಗ್ರಾಮಸ್ಥರೆಲ್ಲ ಸೇರಿ.